ಅಶ್ವಿನಿ ಅವರ ಶಾಡೋ ಆಗಿದ್ದು ಅವ್ರಿಗೆ ಎಫೆಕ್ಟ್ ಆಯ್ತಾ ಅಂತ ಅನ್ಸುತ್ತಾ? ಬಿಕಾಸ್ ಸುದೀಪ್ ಸರ್ ನಿಮ್ಗೊಂದ್ಸರಿ ಹೇಳಿದ್ರು, ಜಾಹ್ನವಿ ಅವರೇ ನೀವು ಆಟ ಆಡಬೇಕು, ನೀವೆಲ್ಲೋ ಒಂದು ಕಡೆ ಶಾಡೋನಲ್ಲಿ ಇದ್ದೀರಿ ಅಂತ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು. ಯಾಕೆ ಎಚ್ಚೆತ್ಕೊಳ್ಳಲಿಲ್ಲ ಜಾಹ್ನವಿ ಅವರು? ಸೊ ಅವರಿಗೆ ಇದೇ ಮುಳುವಾಯ್ತಾ ಅಂತ? ಹೌದು, ಸುದೀಪ್ ಸರ್ ಒಂದ್ಸಲ ಅಲ್ಲ 2 ಸಲ ಹೇಳಿದ್ರು, ಮಗ ಕೂಡ ಲೆಟರ್ ಬರ್ದಿದ್ದ. ನನ್ಗೆ ಅನ್ನಿಸ್ತಿತ್ತು, ಬಟ್ ಏನಂದ್ರೆ ಜಾಹ್ನವಿ ಅಶ್ವಿನಿ ಶಾಡೋ ಅಲ್ಲ, ಜಾಹ್ನವಿ ಅಶ್ವಿನಿ ಫ್ರೆಂಡ್ಶಿಪ್ ಇತ್ತು. ತುಂಬಾ ಸೀಸನ್ಗಳಲ್ಲಿ ನೀವು ನೋಡ್ತಾ ಇರ್ತೀರಾ, ಧನರಾಜು, ಹನುಮಂತು, ಈಗ ನಮ್ಮ ಸೀಸನಲ್ಲೇ ಸೂರಜು, ರಾಶಿಕಾ, ಗಿಲ್ಲಿ, ಕಾವ್ಯ, ಹಿಂಗ್ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗೇ ಆಗತ್ತೆ ಕೆಲವ್ರ ಮಧ್ಯೆ. ಅದಷ್ಟೇ ಇತ್ತು ಹೊರತು ನನ್ನ ಆಟಕ್ಕೆ ಅವ್ರು ತೊಂದರೆ ಮಾಡ್ತಾ ಇರಲಿಲ್ಲ, ಅವ್ರ ಆಟಕ್ಕೆ ನಾನು ತೊಂದರೆ ಮಾಡ್ತಾ ಇರಲಿಲ್ಲ. ಸೊ ಅವ್ರ ಅಭಿಪ್ರಾಯದ ಮೇಲೆ ನಾನು ನಿಲ್ತಾ ಇರಲಿಲ್ಲ, ನನ್ನ ಅಭಿಪ್ರಾಯದ ಮೇಲೆ ಅವ್ರು ನಿಲ್ತಾ ಇರಲಿಲ್ಲ. ಯಾವುದೇ ಹೇರಿಕೆ ಇರ್ತಾ ಇರಲಿಲ್ಲ, ಮತ್ತು ಯಾರು ಒಬ್ರನ್ನೊಬ್ರು ಡಾಮಿನೇಟ್ ಮಾಡ್ತಾ ಇರಲಿಲ್ಲ. ಈಗ ನಾನು ಕೆಲವ್ರ ಜೊತೆ ಮಾತಾಡ್ತಾ ಇರಲಿಲ್ಲ ಅಂದರೆ ನೀವು ಮಾತಾಡಬೇಡಿ ಅಂತ ನಾನು ಹೇಳ್ತಾ ಇರಲಿಲ್ಲ, ಅವರು ಕೆಲವ್ರ ಜೊತೆ ಮಾತಾಡ್ತಾ ಇಲ್ಲ, ರಘು ಅವ್ರ ಜೊತೆ ಎಲ್ಲ ಜಗಳ ನಾನು ಹೋಗಿ ಮಾತಾಡ್ತಾ ಇದ್ದೆ. ಸೊ ಹಾಗಾಗಿ ನಮ್ದೊಂದು ಫ್ರೆಂಡ್ಶಿಪ್ ಇತ್ತೇ ಹೊರತು ಆಟದಲ್ಲಿ ನಾವು ಯಾರು ಒಬ್ರಿಗೊಬ್ರು ನಾವು ಕಾಂಪ್ರಮೈಸ್ ಮಾಡ್ಕೊಂಡೇ ಇಲ್ಲ. ಈಗ ನಿನ್ನೆ ನೋಡ್ತಾ ಇದ್ದೆ, ರಕ್ಷಿತಾ ಮಾಡು ಪರವಾಗಿ ಮಾತಾಡ್ತಾ ಇದ್ಲು, ಹಂಗೆ ನಾನು ಎಲ್ಲೂ ಪರವಾಗಿ ಮಾತಾಡಿಲ್ಲ. ಜನಕ್ಕೆ ಇದು ಕಾಣಿಸ್ತಾ ಇಲ್ಲ, ಬರೀ ಅದನ್ನೇ ಯಾಕೆ ಹೈಲೈಟ್ ಆಗ್ತಿತ್ತೋ ನಂಗೆ ಗೊತ್ತಿಲ್ಲ. ಅದಿದ್ದು ಪ್ಯೂರ್ ಫ್ರೆಂಡ್ಶಿಪ್. ಅವರ ಆಟದಿಂದ ನನಗಂತೂ ಏನು ಡ್ಯಾಮೇಜ್ ಆಗಿಲ್ಲ. ನಾವು ಒಟ್ಟಿಗೆ ಇದ್ದು ಕಂಟೆಂಟ್ ಕೊಡ್ತಾ ಇದ್ವಿ. ಎಷ್ಟೋ ಒಂದು ವಿಚಾರ ಗೆಜ್ಜೆದಿರ್ಬೋದು, ಏನೇ ಇರ್ಬೋದು, ಅದು ಏನೋ ಒಂದು ಟಾಕ್ ಆಗಿದೆ ಅಂತಂದ್ರೆ ನಾವು ಒಟ್ಟಿಗೆ ಇದ್ದು ಮಾಡ್ತಾ ಇದ್ವಿ. ಅಸುರ ಟಾಸ್ಕಲ್ಲಿ ಅಷ್ಟೇ, ನಾವು ಒಟ್ಟಿಗೆ ಸೇರಿದಾಗ ತುಂಬಾ ವಿಚಾರಗಳು ಆಚೆ ಬರ್ತಾ ಇತ್ತು. ಒಟ್ಟಿಗೆ ಸೇರಿ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಹೇಳಿ ಡಿಸ್ಕಸ್ ಮಾಡ್ಕೊಂಡು ಒಂದು ಶೋಗೆ ಜನನ ಎಂಟರ್ಟೈನ್ ಮಾಡೋದಕ್ಕೆ ನಾವು ಮಾಡ್ತಾ ಇದ್ವಿ. ಕೆಲವೊಂದು ನಾನು ಸ್ವಲ್ಪ ಸ್ಪಾಂಟೇನಿಯಸ್ ಆಗಿ ನಾನು ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ದೆ, ಅವ್ರದ್ದು ಆ ಜಾನರ್ ಅಲ್ಲ. ಸೊ ಅದೆಲ್ಲ ಜನ ನೋಡಿದರೆ ನಾವು ಜೊತೆಗಿದ್ವಿ ಹೊರತು ಒಬ್ರದೊಬ್ರು ಆಟದಿಂದ ಯಾವುದೇ ಒಂದು ಡಿಸ್ಟರ್ಬ್ ಆಗಿಲ್ಲ. ಹೌದು, ನಾನು ಅವ್ರನ್ನ ಆಚೆ ಬಂದು ಆಡಿದಾಗ ಇಲ್ಲಿ ತುಂಬ ಪ್ಲಸ್ ಆಗಿದೆ ಆಚೆ ಕಡೆ ಅಂತೆಲ್ಲ ನನಗೆ ಗೊತ್ತಾಯಿತು. ಬಟ್ ಅಲ್ಲಿ ಏನಾಗ್ತಿತ್ತು ಅಂದರೆ ಅವ್ರು ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರಲಿಲ್ಲ. ಸೊ ಒಳಗಿಂದ ನಿಜವಾಗ್ಲೂ ಫ್ರೆಂಡ್ಶಿಪ್ ಇದ್ದಿದ್ದರಿಂದ ಯಾಕೆ ನಾವು ಅದನ್ನು, ಯಾಕಂದ್ರೆ ಅಲ್ಲೇನು ನಾಟಕ ಇಲ್ಲ, ಅಲ್ಲಿ ನಮ್ದು ಏನು ಫ್ರೆಂಡ್ಶಿಪ್ ಪ್ಯೂರ್ ಆಗಿ ಇದ್ದಿದ್ದರಿಂದ ಜೊತೆಲಿರೋದ್ರಲ್ಲಿ ಏನು ತಪ್ಪು. ಈಗ ಫ್ರೆಂಡ್ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಆ ತಪ್ಪು ಹೈಲೈಟ್ ಆಗ್ತಾ ಇದೆ ಅಂತ ನಾನು ಯಾಕೆ ಬಿಟ್ಕೊಡ್ಬೇಕು? ಜೊತೆಲಿದ್ದೆ ನಾವು ಅದನ್ನು ಸರಿ ಮಾಡ್ಕೊಂಡು ಹೋಗೋಣ. ತಪ್ಪುಗಳಾಗಿದೆ, ಸೊ ಜೊತೆಲಿ ಇದ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ಹೊರತು ನನ್ನ ಆಟಕ್ಕೆ ಎಲ್ಲೂ ನನಗದು ಎಫೆಕ್ಟ್ ಆಗಿಲ್ಲ ಅಂತಾನೆ ನನ್ಗನ್ಸುತ್ತೆ. ಎಲ್ಲೋ ನಿಮಗೆ ಒಂದ್ ಕಡೆ ಗೆಜ್ಜೆನೇ ಎಫೆಕ್ಟ್ ಆಗೋಯ್ತಾ ಅಂತ ಅನ್ಸುತ್ತಾ? ಬಿಕಾಸ್ ನೀವೇ ಹಾಕೊಂಡ್ರಿ ಇರ್ವೇದು ಫೋಟೋನ, ಇರ್ಲಾರ್ದೆ ಇರ್ವೆ ಬಿಟ್ಕೊಂಡಂಗೆ ಆಯ್ತು ಅಂತ ಹೇಳ್ಬಿಟ್ಟು. ನಮ್ಗೇನು ಅನ್ನಿಸ್ತಿತ್ತು ಅಂತಂದ್ರೆ, ಇದು ಇಷ್ಟೊಂದು ದೊಡ್ಡ ಮಟ್ಟಿಗೆ ಸೌಂಡ್ ಆಗ್ತಾ ಇದೆ ಇದು ಗೆಜ್ಜೆದು. ಸೊ ಇವ್ರಿಗೆ ಗೊತ್ತಾಗ್ತಾ ಇಲ್ವಾ ಅಂದ್ರೆ ನೀವಿಬ್ರು ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ರ, ಇದೆಲ್ಲೋ ನಾವು ಸುಮ್ಮನೆ ತಮಾಷೆಗೆ ಮಾಡ್ತಿರೋದು, ಇದನ್ನ ಬಿಗ್ ಬಾಸ್ ಟೆಲಿಕಾಸ್ಟ್ ಮಾಡಲ್ಲ ಅನ್ನೋ ರೀತಿನಲ್ಲಿ ನೀವಿಬ್ರು ಆಟ ಆಡ್ತಿದ್ರಿ ಅಂತ ಅನ್ನಿಸ್ತಪ್ಪ. ಇಲ್ಲ, ನಾನು ಆ್ಯಕ್ಚುಲಿ ಅದೆಲ್ಲ ನಾನು ಹೊರಗಡೆನೆ ನಮ್ಮ ಸ್ಟೋರಿ ಡೈರೆಕ್ಷನ್ ಎಲ್ಲ ನನ್ನ ಫ್ರೆಂಡ್ ನವ್ಯ ಅಂತಿದ್ದಾಳೆ, ಆಯ್ತಾ. ನಾವು ಇಲ್ಲಿಂದಾನೆ ಬಿಗ್ ಬಾಸ್ ಹೋಗ್ತಾ ಇದ್ವಿ, ಅವ್ರು ಹೇಳೋ ಬಂದು ನಮ್ದೇನಾದ್ರೂ ಎಫರ್ಟ್ ಇರಬೇಕು, ಏನಾದರೂ ಹಿಂಗೆ ಮಾಡೋಣ ಅಂದಾಗ ನಾನು ಆಚೆ ಕಡೆಯಿಂದಾನೇ ಅದು ಪ್ಲ್ಯಾನ್ ಇತ್ತು. ಬಟ್ ಅದು ಈ ಲೆವೆಲ್ಗೆ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.